Hi, hello everyone. This is Satish Kumar, working as Assistant Professor in Commerce, GFGC Mitigation. Welcome to the Digital Learning Platform powered by Directorate of Collegiate Education, Government of Karnataka. Hi, hello everyone. This is Satish Kumar. In this class, we are going to talk about the promissory note, which is from negotiable instrument unit from banking law and operations. ಈ ಒಂದು ಕ್ಲಾಸಲ್ಲಿ ನಾವು ಪ್ರಾಮಿಸರಿ ನೋಟ್ ಬಗ್ಗೆ ಚರ್ಚೆ ಮಾಡೋಣ. ಇದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನೋ ಒಂದು ಯೂನಿಟಿಂದ ನಾವು ಮಾಡ್ತಿದ್ದೀವಿ ಫ್ರಮ್ ಬ್ಯಾಂಕಿಂಗ್ ಲಾ ಆ್ಯಂಡ್ ಆಪರೇಷನ್ಸ್. ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಮೀನಿಂಗ್ ಪಾರ್ಟ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಸ್ ವೆಲ್ ಆಸ್ ಪ್ರಾಮಿಸರಿ ನೋಟ್. ಫಸ್ಟ್ಲಿ let us recall what is negotiable instrument. See, negotiable instrument ಅಂದರೆ ಏನು ಅನ್ನೋದನ್ನು ಜಸ್ಟ್ ಈಗ ರಿಕಾಲ್ ಮಾಡ್ಕೊಳ್ಳೋಣ. Negotiable instrument is nothing but any instrument whose property can be easily transferable from one person to other person. ಯಾವ ಒಂದು ಇನ್ಸ್ಟ್ರೂಮೆಂಟ್ ಮುಖಾಂತರ ಒಂದು ಪ್ರಾಪರ್ಟಿ ರೈಟನ್ನು ಅಥವಾ ಒಂದು ಪೇಮೆಂಟ್ ರೈಟನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ನಾವು ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯವಾಗುತ್ತೋ ಅಂತ ಒಂದು ಇನ್ಸ್ಟ್ರೂಮೆಂಟನ್ನು ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಸೊ ಇದನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿದ್ವಿ. ನಾವು ಲೆಟ್ ಅಸ್ dig into the topic called promissory note. Promissory note ಅಂದರೆ ಏನು ಈಗ ತಿಳ್ಕೊಳ್ಳೋಣ. ಸಿ ಪ್ರಾಮಿಸರಿ ನೋಟ್ ಈಸ್ ಅ ಟೈಪ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಇಲ್ಲಿ ನಾವು ಸಿಂಪಲ್ ಆಗಿ ಇದನ್ನು ಹೇಳೋದಾದರೆ ಪ್ರಾಮಿಸರಿ ನೋಟ್ ಅನ್ನೋದು ಒಂದು ಟೈಪ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ಪ್ರಾಮಿಸನ್ನು ಮಾಡ್ತಾನೆ. ಸೊ ಯಾವ ರೀತಿ ಪ್ರಾಮಿಸ್ ಮಾಡ್ತಾನೆ ಅಂದರೆ ಐ ಆಮ್ ಗೋಯಿಂಗ್ ಟು ಪೇ ದಿಸ್ ಅಮೌಂಟ್ ಟು ದಿಸ್ ಪರ್ಸನ್ ಆನ್ ದಿಸ್ ಡೇಟ್ ಅಂತ ಹೇಳ್ಬಿಟ್ಟು ಅವನು ಪ್ರಾಮಿಸ್ ಮಾಡ್ತಾ ಒಂದು ನೋಟನ್ನು ಬರೀತಾನೆ. ಸೊ ಅಂಥ ಒಂದು ನೋಟನ್ನು ನಾವಿಲ್ಲಿ ಪ್ರಾಮಿಸರಿ ನೋಟ್ ಅಂತ ಕರಿತೀವಿ. ಇದು ಸಿಂಪಲ್ ಆಗಿ ನಾವು ಜನರಲ್ ಸೆನ್ಸಲ್ಲಿ ಹೇಳೋದಾದರೆ. Let us see what is definition quoted in Section 4 of Negotiable Instrument Act 1881. So, Section 4 of Negotiable Instrument Act 1881 has defined as an instrument in writing, not being a bank note or currency note, containing an unconditional undertaking signed by maker to pay a certain sum of money only to or to the order of certain person or to the bearer of instrument. So, ಈ ರೀತಿ ಡೆಫಿನೇಷನನ್ನು ನಾವು ಇಲ್ಲಿ ಕಾಣ್ತೀವಿ. ಅಂದರೆ ಏನಿದು? ಸೊ ಆನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಇದೊಂದು ಇನ್ಸ್ಟ್ರೂಮೆಂಟ್, ಬರಹದ ರೂಪದಲ್ಲಿರುವಂಥ ಇನ್ಸ್ಟ್ರೂಮೆಂಟ್. ಬಟ್ ಇದು ಬ್ಯಾಂಕ್ ನೋಟ್ ಆಗಿರಬಾರ್ದು ಅಥವಾ ಕರೆನ್ಸಿ ನೋಟು ಆಗಿರಬಾರ್ದು. ಇದು ಏನನ್ನು ಒಳಗೊಂಡಿರಬೇಕು? ಇಟ್ ಶುಡ್ ಕಂಟೈನ್ ಅನ್ಕಂಡೀಷನಲ್ ಅಂಡರ್ಟೇಕಿಂಗ್. ಯಾವುದೇ ರೀತಿಯ ಕಂಡೀಷನ್ ಇಲ್ದಿರ ಅನ್ಕಂಡೀಷನಲ್ ಆಗಿ ಒಂದು ಜವಾಬ್ದಾರಿಯನ್ನು ಹೊಂದಿರಬೇಕು. ಆ ಜವಾಬ್ದಾರಿ ಯಾವ ರೀತಿಯಲ್ಲಿ ಇನ್ ವಾಟ್ ಸೆನ್ಸ್? ಸಿ ಸೈನ್ಡ್ ಬೈ ದ ಮೇಕರ್, ಆ ಜವಾಬ್ದಾರಿ ಮಾಡ್ತೀನಿ, ಪೂರೈಸ್ತೀನಿ ಅಂತ ಹೇಳ್ಬಿಟ್ಟು ಆ ಪತ್ರ, ದಟ್ ಮೀನ್ಸ್ ಆ ನೋಟ್ ಬರೆಯುವಂಥ ವ್ಯಕ್ತಿ ಸೈನ್ ಆಗ್ತಾನೆ. ಟು ಪೇ ಎ ಸರ್ಟೈನ್ ಸಮ್ ಆಫ್ ಮನಿ, ಆ ಜವಾಬ್ದಾರಿ ಏನಂದರೆ ಟು ಪೇ ಎ ಸರ್ಟೈನ್ ಸಮ್ ಆಫ್ ಮನಿ, ಒಂದು ನಿಗದಿತ ಮೊತ್ತವನ್ನು ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಗೆ ನಾನು ಪೇ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ, ಅನ್ಕಂಡೀಷನಲ್ ಪ್ರಾಮಿಸ್ ಮಾಡ್ತಾ ಒಬ್ಬ ವ್ಯಕ್ತಿ ನೋಟನ್ನು ಬರೀತಾನೆ. ಪರ್ಟಿಕ್ಯುಲರ್ ವ್ಯಕ್ತಿಗೆ ಅಮೌಂಟನ್ನು ಕೊಡಬಹುದು ಅಥವಾ ಅವನ ಒಂದು ಆದೇಶದ ಮೇರೆಗೆ ಬೇರೆ ವ್ಯಕ್ತಿಗೂ ಕೊಡಬಹುದು. ಇನ್ ಕೇಸ್ ಅದೇನ ಬೇರರ್ ಇನ್ಸ್ಟ್ರೂಮೆಂಟ್ ಆದರೆ ಟು ದ ಬೇರರ್ ಆಫ್ ಇನ್ಸ್ಟ್ರೂಮೆಂಟ್, ಅದು ಬೇರರ್ ಇನ್ಸ್ಟ್ರೂಮೆಂಟ್ ಅಂತ ಆಗಿದ್ದಾಗ ಅದು ಯಾರು ತರ್ತಾರೋ ಆ ವ್ಯಕ್ತಿಗೆ ಆ ಮೊತ್ತವನ್ನು ನಾನು ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡ್ತಾ ಒಬ್ಬ ವ್ಯಕ್ತಿ ಒಂದು ನೋಟನ್ನು ಬರೀತಾನೆ. ಸೊ ದಟ್ ನೋಟ್ ಈಸ್ ಕಾಲ್ಡ್ ಆಸ್ ಪ್ರಾಮಿಸರಿ ನೋಟ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಪ್ರಾಮಿಸ್ ಮಾಡ್ತಾ ಇಷ್ಟು ಮೊತ್ತವನ್ನು ನಾನು ಈ ಒಂದು ದಿನದಿಂದ ಈ ಒಂದು ದಿನ ಇಷ್ಟು ಮೊತ್ತವನ್ನು ಈ ಒಂದು ಪರ್ಟಿಕ್ಯುಲರ್ ದಿನ ನಿಮಗೆ ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡ್ತಾ ಅವನು ಒಂದು ನೋಟನ್ನು ಬರಹದ ರೂಪದಲ್ಲಿ ಬರೆದಿದ್ದೆ ಆದರೆ ಅಂತ ಒಂದು ನೋಟನ್ನೇ ನಾವಿಲ್ಲಿ ಪ್ರಾಮಿಸರಿ ನೋಟ್ ಅಂತ ಕರಿತೀವಿ. ನೆಕ್ಸ್ಟು ಈ ಪ್ರಾಮಿಸರಿ ನೋಟಲ್ಲಿ ಯಾರೆಲ್ಲ ಬರ್ತಾರೆ? ವಿಚ್ ಆರ್ ಆಲ್ ದಿ ಪಾರ್ಟೀಸ್ ಹೂ ಕಮ್ ಅಂಡರ್ ದಿಸ್ ಪ್ರಾಮಿಸರಿ ನೋಟ್. ಸೊ ಪ್ರಾಮಿಸರಿ ನೋಟ್ ಬರೆಯುವಂಥ ಟೈಮಲ್ಲಿ ಆ ಪ್ರಾಮಿಸರಿ ನೋಟ್ಗೆ ಸಂಬಂಧಪಟ್ಟಂತೆ ಯಾರ್ಯಾರು ಬರ್ತಾರೆ? ದೆರ್ ಆರ್ 3 ಪಾರ್ಟೀಸ್. ಪ್ರೈಮರ್ಲಿ ದೆರ್ ಆರ್ 3 ಪಾರ್ಟೀಸ್. ಸೊ ಇಲ್ಲಿ 3 ಪ್ರೈಮರಿ ಪಾರ್ಟೀಸ್ ಬರ್ತಾರೆ. ಮೊದಲನೇದಾಗಿ ಡ್ರಾವರ್. ಡ್ರಾವರ್ ಈಸ್ ಅ ಬಾರೋವರ್ ಆರ್ ಡೆಟಾರ್ ಹೂ ಪ್ರಾಮಿಸಸ್ ಟು ಪೇ ದ ಡೆಟ್ ಟು ದಿ ಮನಿ ಲೆಂಡರ್. ಸೊ ಯಾರು ಪ್ರಾಮಿಸ್ ಮಾಡಿ ನೋಟನ್ನು ಬರೀತಾರೋ, ಪ್ರಾಮಿಸರಿ ನೋಟನ್ನು ಬರೀತಾರೋ ಅವನೇ ಡ್ರಾವರ್. ಸೊ ಅವನು ಪ್ರಾಮಿಸ್ ಮಾಡ್ತಾನೆ ಯಾರಿಗೆ? ನೋಡಪ್ಪ, ನಾನು ನಿನ್ನ ಹತ್ರದಿಂದ ಇಷ್ಟು ಅಮೌಂಟನ್ನು ಸಾಲವಾಗಿ ಪಡೆದಿದ್ದೀನಿ, ಈ ಮೊತ್ತವನ್ನು ನಾನು ನಿನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ತೀರಿಸ್ತೀನಿ. ಈ ಒಂದು ನಿಗದಿತ ದಿನಾಂಕದಂದು ನಾನು ಈ ಮೊತ್ತ ಏನು ಇಸ್ಕೊಂಡಿದ್ದೀನಿ ನಿನ್ನ ಮೊತ್ತವನ್ನು ನಾನು ನಿನಗೆ ವಾಪಸ್ ರಿಟರ್ನ್ ಮಾಡ್ತೀನಿ, ಈ ಒಂದು ನಿಗದಿತ ದಿನಾಂಕದಂದು ನಾನು ರಿಟರ್ನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡ್ತಾನೆ. ಅಂಥ ವ್ಯಕ್ತಿನ ಇಲ್ಲಿ ನಾವು ಡ್ರಾವರ್ ಅಂತ ಕರಿತೀವಿ. ದೆನ್ ವಾಟ್ ಅಬೌಟ್ ಡ್ರಾವಿ? ಡ್ರಾವಿ ಹಿ ಈಸ್ ಅನ್ ಇಂಡಿವಿಜುವಲ್ ಇನ್ ಹೂಸ್ ಫೇವರ್ ದ ನೋಟ್ ಈಸ್ ಪ್ರಿಪೇರ್ಡ್. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಟು ಹೂಮ್ ದ ಪ್ರಾಮಿಸ್ ಈಸ್ ಮೇಡ್. ಯಾರಿಗೆ ಪ್ರಾಮಿಸ್ ಮಾಡ್ತಾನೋ, ಡ್ರಾವರ್ ಯಾರಿಗೆ ಪ್ರಾಮಿಸ್ ಮಾಡ್ತಾನೋ ಅವನೇ ಡ್ರಾವಿ ಅಂತ ಕರಿತೀವಿ. She or he is a creditor and provides the goods or services on credit or lends the capital. ಸೊ ಈ ಒಂದು ವ್ಯಕ್ತಿ ಏನೋ ಒಂದು ಬೆನಿಫಿಟನ್ನು ಡ್ರಾವರ್ಗೆ ಕೊಟ್ಟಿರ್ತಾನೆ.
ಅದು ರಾ ಮೆಟೀರಿಯಲ್ ಸಪ್ಲೈ ಮಾಡೋದಾಗಲಿ ಅಥವಾ ಸಾಲದ ವ್ಯವಹಾರ ಮಾಡಿ ಅವನಿಗೆ ಲೋನ್ ಕೊಟ್ಟಿರೋದಾಗಲಿ ಏನೋ ಒಂದು ಬೆನಿಫಿಟನ್ನು ಡ್ರಾವರ್ಗೆ ಕೊಟ್ಟಿರ್ತಾನೆ. ಸೊ ಆ ಬೆನಿಫಿಟನ್ನು ಪಡೆದು ಡ್ರಾವರು ಆ ಮೊತ್ತ ಏನಿದೆ ಆ ಬೆನಿಫಿಟನ್ನು ಪಡೆದಿರೋದಕ್ಕೆ ಅವನು ಮೊತ್ತ ಕೊಡಬೇಕಲ್ಲ, ಆ ಮೊತ್ತವನ್ನು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡ್ತಾ ಡ್ರಾವಿಗೆ ಒಂದು ನೋಟನ್ನು ಬರೀತಾನೆ. ಸೊ ಡ್ರಾವರ್ ಮೀನ್ಸ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಪ್ರಾಮಿಸ್ ಈಸ್ ಕಾಲ್ಡ್ ಡ್ರಾವರ್. ಡ್ರಾವಿ ಮೀನ್ಸ್ ದ ಪರ್ಸನ್ ಟು ಹೂಮ್ ದ ಪ್ರಾಮಿಸ್ ಈಸ್ ಮೇಡ್. ಯಾರಿಗೆ ಪ್ರಾಮಿಸ್ ಮಾಡಲಾಗಿದೆಯೋ ಅವ್ರನ್ನ ಡ್ರಾವಿ ಅಂತ ಕರಿತೀವಿ. ದೆನ್ ಹೂ ಈಸ್ ಪೇಯಿ? ಪೇಯಿ ಈಸ್ ಸಮನ್ ಟು ಹೂಮ್ ದ ಪೇಮೆಂಟ್ ಈಸ್ ಮೇಡ್. ಯಾರಿಗೆ ಪೇಮೆಂಟ್ ಮಾಡೋಕ್ಕೆ ಅಲ್ಲಿ ಸೂಚಿಸಲಾಗಿದೆಯೋ ಅವನ್ನೇ ಅಲ್ಲಿ ಪೇಯಿ ಅಂತ ಕರಿತೀವಿ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಪ್ರಾಮಿಸ್ ಇಸ್ಕೊಂಡಿರೋಂಥ ವ್ಯಕ್ತಿ ಈ ಮೊತ್ತವನ್ನು ನನಗೆ ಬೇಡ ಬೇರೆ ವ್ಯಕ್ತಿಗೆ ಕೊಡು ಅಂತ ಹೇಳ್ಬಿಟ್ಟು ಎಂಡೋರ್ಸ್ಮೆಂಟ್ ಮಾಡಿರ್ಬೋದು ಪ್ರಾಮಿಸರಿ ನೋಟ್ನ, ಅಥವಾ ಬೇರೆ ಏನೋ ಒಂದು ಸೂಚನೆಯನ್ನು ಕೊಟ್ಟಿರ್ಬೋದು. ಸೊ ಅಂಥ ಟೈಮಲ್ಲಿ ಆ ಡ್ರಾವಿ ಯಾರಿಗೆ ಸೂಚಿಸಿರ್ತಾನೋ ಅಥವಾ ಯಾರಿಗೆ ಅದನ್ನು ಕೊಡು ಅಂತ ಹೇಳಿರ್ತಾನೋ ಆ ವ್ಯಕ್ತಿಗೆ ಆ ಅಮೌಂಟನ್ನು ಕೊಡಬೇಕಾಗುತ್ತೆ, ಪ್ರಾಮಿಸ್ ಮಾಡಿರೋಂಥ ವ್ಯಕ್ತಿ. ಸೊ ಅಲ್ಲಿ ಯಾರು ಅಮೌಂಟನ್ನು ಇಸ್ಕೊಂತಾನೋ ದಟ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಪೇಯಿ. ಸೊ ಈ ರೀತಿ ಡ್ರಾವರ್ ಆ್ಯಂಡ್ ಡ್ರಾವಿ ಆ್ಯಂಡ್ ಪೇಯಿ ಅಂತ 3 ಪ್ರೈಮರಿ ಪಾರ್ಟೀಸನ್ನು ನಾವಿಲ್ಲಿ ಪ್ರಾಮಿಸರಿ ನೋಟಲ್ಲಿ ಕಾಣ್ಬೋದು. ಟು ಸಮ್ ಅಪ್, ಡ್ರಾವರ್ ಈಸ್ ಅ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಮೇಕ್ ದಿ ಪ್ರಾಮಿಸ್, ಡ್ರಾವಿ ಈಸ್ ಅ ಪರ್ಸನ್ ಟು ಹೂಮ್ ದ ಪ್ರಾಮಿಸ್ ಈಸ್ ಮೇಡ್, ಆ್ಯಂಡ್ ಪೇ ಈಸ್ ಅ ಪರ್ಸನ್ ಟು ಹೂಮ್ ದ ಅಮೌಂಟ್ ಈಸ್ ಪೇಯಬಲ್. ಸೊ ಈ ರೀತಿ ನಾವು ಸಿಂಪಲ್ ಆಗಿ ಇದನ್ನು ಕನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟು ಇದ್ರ ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಎಂಡೋರ್ಸ್ಮೆಂಟ್ ಆಗುತ್ತೆ. ನಿಮ್ಗೆ ಗೊತ್ತಿದೆ ಎಂಡೋರ್ಸ್ಮೆಂಟ್ ಅಂದರೆ, ಎಂಡೋರ್ಸ್ಮೆಂಟ್ ಈಸ್ ಸಮಥಿಂಗ್ ಬಟ್ ಸೈನಿಂಗ್ ಆನ್ ದಿ ಬ್ಯಾಕ್ ಸೈಡ್ ಆಫ್ ದ ಇನ್ಸ್ಟ್ರೂಮೆಂಟ್ನ ಬ್ಯಾಕ್ ಸೈಡು ಓನರ್ಶಿಪ್ಪನ್ನು ನಾನು ಈ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಸೈನ್ ಹಾಕಿ ಕೊಡುವಂಥ ಒಂದು ಪದ್ಧತಿ, ಅದನ್ನು ಇಲ್ಲಿ ಎಂಡೋರ್ಸ್ಮೆಂಟ್ ಅಂತ ಕರಿತೀವಿ. ಅದೆಲ್ಲ ನಿಮಗೆ ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ವಿ. ಈಗ ಆ ರೀತಿ ಏನಂದ್ರೆ ಎಂಡೋರ್ಸ್ಮೆಂಟ್ ಕಾನ್ಸೆಪ್ಟ್ ಬಂದಾಗ ಸೊ ಯಾರ್ಯಾರು ಬರ್ತಾರೆ, ಹೂ ಆರ್ ದ ಪಾರ್ಟೀಸ್ ವಿಲ್ ಕಮ್ ವೆನ್ ಎಂಡೋರ್ಸ್ಮೆಂಟ್ ಹ್ಯಾಪನ್ಸ್ ಇನ್ ಕೇಸ್ ಆಫ್ ಪ್ರಾಮಿಸರಿ ನೋಟ್. ಸೊ ಇಲ್ಲಿ ಎಂಡೋರ್ಸ್ಮೆಂಟ್ ಆದರೆ ಎಂಡೋರ್ಸರ್ ಆ್ಯಂಡ್ ಎಂಡೋರ್ಸಿ ಅಂತ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಹೂ ಈಸ್ ಎಂಡೋರ್ಸರ್? ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಎಂಡೋರ್ಸ್ ದ ಇನ್ಸ್ಟ್ರೂಮೆಂಟ್ ಇನ್ ಫೇವರ್ ಆಫ್ ಅದರ್ ಪರ್ಸನ್. ಬೇರೆ ವ್ಯಕ್ತಿಯ ಒಂದು ಪರವಾಗಿ ಬೇರೆ ವ್ಯಕ್ತಿಗೆ ಎಂಡೋರ್ಸ್ಮೆಂಟನ್ನು ಯಾರು ಮಾಡೋವಂಥ ವ್ಯಕ್ತಿ, ಎಂಡೋರ್ಸ್ಮೆಂಟನ್ನು ಮಾಡೋವಂಥ ವ್ಯಕ್ತಿನ ನಾವು ಎಂಡೋರ್ಸ್ ಅಂತ ಕರಿತೀವಿ. ಪ್ರಾಮಿಸರಿ ನೋಟನ್ನು ನಾನು ಈ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಅಥವಾ ಇದರ ಒಂದು ಫಲವನ್ನು ಈ ವ್ಯಕ್ತಿಗೆ ಕೊಟ್ಬಿಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಯಾರು ಒಪ್ಪಿ ಬ್ಯಾಕ್ ಸೈಡ್ ಬರೀತಾರೋ, ಎಂಡೋರ್ಸ್ಮೆಂಟ್ ಮಾಡ್ತಾರೋ ಅಂಥ ವ್ಯಕ್ತಿನ ನಾವು ಎಂಡೋರ್ಸರ್ ಅಂತ ಕರಿತೀವಿ. ದೆನ್ ಹೂ ಈಸ್ ಎಂಡೋರ್ಸಿ? ಎಂಡೋರ್ಸಿ ಮೀನ್ಸ್ ದ ಪರ್ಸನ್ ಇನ್ ಹೂಸ್ ಫೇವರ್ ದ ಎಂಡೋರ್ಸ್ಮೆಂಟ್ ಈಸ್ ಮೇಡ್. ಯಾರಿಗೋಸ್ಕರ ಎಂಡೋರ್ಸ್ಮೆಂಟ್ ಮಾಡಲಾಗಿದೆಯೋ ಅಂಥ ವ್ಯಕ್ತಿನೇ ನಾವು ಎಂಡೋರ್ಸಿ ಅಂತ ಕರಿತೀವಿ. ಸೊ ಹಿ ವಿಲ್ ಬಿ ದಿ ಅಲ್ಟಿಮೇಟ್ ಪೇಯಿ, ಅಂದರೆ ಅವನು ಆ ಮೊತ್ತವನ್ನು ಇಸ್ಕೊಳಕ್ಕೆ ಎಲಿಜಿಬಲ್ ಆಗಿರ್ತಾನೆ. ಸೊ ಎಂಡೋರ್ಸರ್ ಈಸ್ ಅ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಎಂಡೋರ್ಸ್ ದಿ ಪ್ರಾಮಿಸರಿ ನೋಟ್. ಎಂಡೋರ್ಸರ್ ಈಸ್ ಅ ಪರ್ಸನ್ ಟು ಹೂಮ್ ಆರ್ ಇನ್ ಹೂಸ್ ಫೇವರ್ ದ ಎಂಡೋರ್ಸ್ಮೆಂಟ್ ಈಸ್ ಮೇಡ್. ಸೊ ಈ ರೀತಿ ನಾವು ಎಂಡೋರ್ಸರ್ ಮತ್ತು ಎಂಡೋರ್ಸಿಯ ಒಂದು ಅರ್ಥವನ್ನು ಗ್ರಹಿಸ್ಬೋದು. ನೆಕ್ಸ್ಟು ಲೆಟ್ ಅಸ್ ಸಿ ವಾಟ್ ಆರ್ ಆಲ್ ದ ಫ್ಯೂಚರ್ಸ್ ಆಫ್ ಪ್ರಾಮಿಸರಿ ನೋಟ್. ಪ್ರಾಮಿಸರಿ ನೋಟಲ್ಲಿ ಏನೆಲ್ಲ ಲಕ್ಷಣಗಳು ಇರುತ್ತೆ ಒಂದೊಂದೇ ನೋಡೋಣ. ಮೊದಲನೇದಾಗಿ ಎ ಪ್ರಾಮಿಸರಿ ನೋಟ್ ಮಸ್ಟ್ ಬಿ ಇನ್ ರೈಟಿಂಗ್. ಸೊ ಪ್ರಾಮಿಸರಿ ನೋಟ್ ಅನ್ನೋದು ಕಂಪಲ್ಸರಿಯಾಗಿ ಬರಹದ ರೂಪದಲ್ಲೇ ಇರಬೇಕು, ರೈಟಿಂಗ್ ರೂಪದಲ್ಲೇ ಇರಬೇಕು. ಡ್ಯೂಲಿ ಸೈನ್ಡ್ ಬೈ ಇಟ್ಸ್ ಮೇಕರ್. ಜೊತೆಗೆ ಯಾರು ಪ್ರಾಮಿಸ್ ಮಾಡಿರ್ತಾನೋ ಆ ವ್ಯಕ್ತಿಯ ಸಿಗ್ನೇಚರ್ ಆಗಿರಬೇಕು. ಆ್ಯಂಡ್ ಪ್ರಾಪರ್ಲಿ ಸ್ಟ್ಯಾಂಪ್ಡ್ ಆ್ಯಸ್ ಪರ್ ಇಂಡಿಯನ್ ಸ್ಟ್ಯಾಂಪ್ ಆ್ಯಕ್ಟ್. ಇಂಡಿಯನ್ ಸ್ಟ್ಯಾಂಪ್ ಆ್ಯಕ್ಟ್ ಪ್ರಕಾರ ಏನು ನಾಮ್ಸ್ ಇದೆ, ಸ್ಟಾಂಪ್ ನಾಮ್ಸ್ ಏನಿದೆ ಆ ನಾಮ್ಸ್ ಪ್ರಕಾರ ಸ್ಟ್ಯಾಂಪ್ ಡ್ಯೂಟಿ ಪೇ ಮಾಡಿರಬೇಕು. ಸೊ ಮೊದಲನೇ ಕಂಡೀಷನ್ ಬಂದು ಪ್ರಾಮಿಸರಿ ನೋಟು ರೈಟಿಂಗ್ ರೂಪದಲ್ಲಿರಬೇಕು, ಸೈನ್ಡ್ ಬೈ ದಿ ಮೇಕರ್, ಯಾರು ಆ ಪ್ರಾಮಿಸನ್ನು ಮಾಡಿರ್ತಾನೋ ಆ ವ್ಯಕ್ತಿಯ ಕಡೆಯಿಂದ ಅದು ಸೈನ್ ಆಗಿರಬೇಕು, ಜೊತೆಗೆ ಸ್ಟ್ಯಾಂಪ್ ಡ್ಯೂಟಿ ಪೇ ಆಗಿರಬೇಕು. ದಿಸ್ ಇಸ್ ದ ಫಸ್ಟ್ ಫೀಚರ್ ಆಫ್ ಪ್ರಾಮಿಸರಿ ನೋಟ್. ಸೆಕೆಂಡ್ ಒನ್ ಈಸ್ ದ್ಯಾಟ್ ಇಟ್ ಮಸ್ಟ್ ಕಂಟೈನ್ ಅಂಡರ್ಟೇಕಿಂಗ್ ಆರ್ ಪ್ರಾಮಿಸ್ ಟು ಪೇ. ಇಲ್ಲಿ ಈ ಒಂದು ಪ್ರಾಮಿಸರಿ ನೋಟಲ್ಲಿ ಅಂಡರ್ಟೇಕಿಂಗ್ ಇರಬೇಕು, ಜವಾಬ್ದಾರಿ ತಗೊಳ್ಳೋವಂಥ ಒಂದು ಸ್ಥಿತಿ ಇರಬೇಕು ಅಥವಾ ಪ್ರಾಮಿಸ್ ಮಾಡೋವಂಥ ಒಂದು ಸ್ಥಿತಿ ಇರಬೇಕು. ಸೊ ಇಲ್ಲಿ ಮಿಯರ್ ಅಕ್ನಾಲೇಜ್ಮೆಂಟ್ ಆಫ್ ಇಂಡೆಬಿಟ್ನೆಟ್ ಈಸ್ ನಾಟ್ ಎನಫ್. ಕೇವಲ ನಾನು ಅವನು ದಟ್ ಮೀನ್ಸ್ ಸಾಲ ಇಟ್ಕೊಂಡಿದ್ದಾನೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟರೆ ಮಾತ್ರ ಸಾಲದು. ಪ್ರಾಮಿಸರಿ ನೋಟಲ್ಲಿ ಕಂಪಲ್ಸರಿಯಾಗಿ ಅಂಡರ್ಟೇಕಿಂಗ್ ಇರಬೇಕು ಅಥವಾ ಪ್ರಾಮಿಸ್ ಅನ್ನೋ ಒಂದು ವರ್ಡು ಇರಬೇಕು. ಫಾರ್ ಎಕ್ಸಾಂಪಲ್ ಅಲ್ಲೊಂದು ಕೊಟ್ಟಿದ್ದು ನೋಡಿ ಎಕ್ಸಾಂಪಲು, ಸಮನ್ ರೈಟ್ಸ್ ಐ ಓ ₹5,000 ಟು ಸತ್ಯಪ್ರಕಾಶ್, ಇಟ್ ಈಸ್ ನಾಟ್ ಎ ಪ್ರಾಮಿಸರಿ ನೋಟ್. ನಾನು 5,000 ರೂಪಾಯಿಯನ್ನು ಸತ್ಯಪ್ರಕಾಶ್ಗೆ ಏನು ಋಣಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಸುಮ್ಮನೆ ಒಂದು ಸ್ಟೇಟ್ಮೆಂಟಾಗಿ ಬರ್ದ. ಸೊ ಆ ರೀತಿ ಬರೆದಾಗ ಅದು ಆ ಸ್ಟೇಟ್ಮೆಂಟು ಪ್ರಾಮಿಸರಿ ನೋಟ್ ಆಗೋದಿಲ್ಲ. ಪ್ರಾಮಿಸರಿ ನೋಟ್ ಅಂತ ಅನ್ಸ್ಕೋಬೇಕು ಅಂದರೆ ಆ ಪ್ರಾಮಿಸರಿ ನೋಟಲ್ಲಿ ಕಂಪಲ್ಸರಿಯಾಗಿ ಪ್ರಾಮಿಸ್ ಅನ್ನೋ ವರ್ಡ್ ಇರಬೇಕು ಅಥವಾ ಅಂಡರ್ಟೇಕಿಂಗ್ ಅಥವಾ ಕಮಿಟೆಡ್. ಸೊ ಈ ರೀತಿ ಜವಾಬ್ದಾರಿಯನ್ನು ಸ್ವೀಕರಿಸಿರುವಂಥ ಒಂದು ಪರಿಸ್ಥಿತಿ ಅಲ್ಲಿ ಕಾಣಿಸ್ಬೇಕು.
ಆ ಪ್ರಾಮಿಸರಿ ನೋಟಲ್ಲಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಯಾವ ವ್ಯಕ್ತಿ ಪ್ರಾಮಿಸ್ ಮಾಡ್ತಿದ್ದಾನೋ ಆ ವ್ಯಕ್ತಿ ನಾನು ಜವಾಬ್ದಾರಿಯನ್ನು ಸ್ವೀಕರಿಸಿದ್ದೀನಿ, ನಾನು ಪ್ರಾಮಿಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸೋ ರೀತಿ ಆ ವ್ಯಾಖ್ಯೆಗಳು ಇರಬೇಕು. ಸೊ ಅದಕ್ಕೆ ನಾವು ಸಿಂಪಲ್ ಆಗಿ ಹೇಳೋದಾದರೆ ಅಂಡರ್ಟೇಕಿಂಗ್, ಕಮಿಟೆಡ್ ಆರ್ ಪ್ರಾಮಿಸ್ ಅನ್ನೋ ಒಂದು ಟರ್ಮಿನಾಲಜೀಸು ಅಲ್ಲಿ ಬಳಸಿರಬೇಕಾಗುತ್ತೆ. ದೆನ್ ಥರ್ಡ್ ಒನ್ ಈಸ್ ದ ಪ್ರಾಮಿಸ್ ಟು ಪೇ ಮಸ್ಟ್ ನಾಟ್ ಬಿ ಕಂಡೀಷ್ನಲ್. ಯಾವುದೇ ರೀತಿಯ ಕಂಡೀಷನ್ಸ್ ಹಾಕಿರಬಾರ್ದು ಪ್ರಾಮಿಸಲ್ಲಿ. ನಾನೇನೋ ಪ್ರಾಮಿಸ್ ಮಾಡ್ತಿದ್ದೀನಿ, ಬಟ್ ಒಂದು ಕಂಡೀಷನ್ ಹಾಕ್ತೀನಿ, ನಾನು ಈ ಪ್ರಾಮಿಸನ್ನು ಪೂರೈಸ್ತೀನಿ ಓನ್ಲಿ ವೆನ್ ಐ ಕಂಪ್ಲೀಟ್ ಮೈ ಬಿ ಕಾಮ್. ನಾನು ಯಾವಾಗ ನನ್ನ ಬಿ ಕಾಮನ್ನು ಕಂಪ್ಲೀಟ್ ಮಾಡ್ತೀನಿ ಅವಾಗ ಮಾತ್ರ ನಾನು ಈ ಪ್ರಾಮಿಸನ್ನು ಪೂರೈಸ್ತೀನಿ ಅಂತ ಹೇಳ್ಬಿಟ್ಟು ಕಂಡೀಷನ್ ಹಾಕಿದಾಗ ಇಟ್ ವಿಲ್ ಬಿ ಇನ್ವ್ಯಾಲಿಡ್. ಸೊ ಅದಕ್ಕೆ ಯಾವುದೇ ರೀತಿ ಕಂಡೀಷನ್ಸ್ ಇರಬಾರ್ದು. ಪ್ರಾಮಿಸ್ ಮಾಡುವಂಥದ್ದು ಅನ್ಕಂಡೀಷನಲ್ ಪ್ರಾಮಿಸ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ನಾನು ಒಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಇಫ್ ಇಟ್ ಈಸ್ ರಿಟನ್ ಐ ಪ್ರಾಮಿಸ್ ಟು ಪೇ ಸುರೇಶ್ ₹5,000 ಆಫ್ಟರ್ ಮೈ ಸಿಸ್ಟರ್ಸ್ ಮ್ಯಾರೇಜ್. ಸೊ ಇಲ್ಲಿ ಮೈ ಸಿಸ್ಟರ್ಸ್ ಮ್ಯಾರೇಜ್ ಆದಮೇಲೆ ನಾನು ಪೇ ಮಾಡ್ತೀನಿ, ನಾನು ಪ್ರಾಮಿಸ್ ಮಾಡೋದು ಪೂರೈಸ್ತೀನಿ ಅಂತ ಹೇಳಿದಾಗ ಅದು ಕಂಡೀಷನ್ ಆಗುತ್ತೆ. ಕಂಡೀಷನ್ ಹಾಕಿ ಪ್ರಾಮಿಸ್ ಹಾಕೋದಂಗೆ ಆಗುತ್ತೆ. ಸೊ ವೆನ್ ದ ಕಂಡೀಷನ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ಪ್ರಾಮಿಸ್, that promise will not be constitute promissory note. ಸೊ ವ್ಯಾಲಿಡ್ ಪ್ರಾಮಿಸರಿ ನೋಟ್ ಅಂತ ಅನ್ಸ್ಕೋಬೇಕು ಅಂದರೆ ಯಾವುದೇ ರೀತಿಯ ಕಂಡೀಷನ್ಸ್ ಇರಬಾರ್ದು. ನಿಮ್ಮ ಪ್ರಾಮಿಸ್ ಏನಿದೆ, ದಟ್ ಮೀನ್ಸ್ ಪ್ರಾಮಿಸರಿ ನೋಟಲ್ಲಿ ಏನು ಪ್ರಾಮಿಸ್ ಮಾಡಿದಾನೋ ಆ ಪ್ರಾಮಿಸು ಅನ್ಕಂಡೀಷನ್ ಆಗಿರಬೇಕು. ಸೊ ಈ ರೀತಿ ನಾವು ಫ್ಯೂಚರ್ಸನ್ನು ಕಾಣ್ಬೋದು. ಇನ್ನು ಕಂಟಿನ್ಯೂಷನ್ ಮಾಡಿದಾಗ ಏನೇನು ಫ್ಯೂಚರ್ಸ್ ಇದೆ, ಲೆಟ್ ಅಸ್ ಸಿ. ಇಟ್ ಮಸ್ಟ್ ಕಂಟೈನ್ ಎ ಪ್ರಾಮಿಸ್ ಟು ಪೇ ಮನಿ ಓನ್ಲಿ. ಪ್ರಾಮಿಸರಿ ನೋಟ್ ಅನ್ನೋದು ಕೇವಲ ಹಣದ ಒಂದು ಪೇಮೆಂಟ್ ಬಗ್ಗೆ ಮಾತ್ರ ಇರಬೇಕು. ಫಾರ್ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀವಿ ನೋಡಿ. ಒನ್ ರೈಟ್ಸ್ ಐ ಪ್ರಾಮಿಸ್ ಟು ಗಿವ್ ಸುರೇಶ್ ಎ ಮಾರುತಿ ಕಾರ್ ಅಂತ ಏನನ್ನು ಕೊಟ್ಟಾಗ ಇಟ್ ಈಸ್ ಇನ್ವ್ಯಾಲಿಡ್. ಬಿಕಾಸ್ ಪ್ರಾಮಿಸರಿ ನೋಟ್ ಒಂದು ಕೇವಲ ಮನಿಗೆ ಸಂಬಂಧಪಟ್ಟದಾಗಿರಬೇಕು, ಕೇವಲ ಹಣ ಪಾವತಿ ಕುರಿತಾಗಿ ಮಾತ್ರನೇ ಪ್ರಾಮಿಸನ್ನು ಮಾಡಿರಬೇಕು. ಅವಾಗೆ ಅಂಥ ಒಂದು ಪ್ರಾಮಿಸರಿ ನೋಟು ವ್ಯಾಲಿಡ್ ಆಗುತ್ತೆ. ದೆನ್ ದ ಪಾರ್ಟೀಸ್ ಟು ದ ಪ್ರಾಮಿಸರಿ ನೋಟ್, ದಟ್ ಮೀನ್ಸ್ ಮೇಕರ್ ಆ್ಯಂಡ್ ಪೇಯಿ ಮಸ್ಟ್ ಬಿ ಸರ್ಟೈನ್. ಯಾರಿಗೆ ಪೇಮೆಂಟ್ ಮಾಡಬೇಕಾಗಿದೆಯೋ, ಯಾರಿಗೆ ನಾವು ಪ್ರಾಮಿಸ್ ಕೊಡ್ತಿದ್ದೀವೋ ಆ ವ್ಯಕ್ತಿಯ ಒಂದು ನಿಜವಾದಂಥ ಹೆಸರು ನಿಖರವಾಗಿ ಬರೆದಿರಬೇಕು, ಸ್ಪಷ್ಟವಾಗಿ ಬರೆದಿರಬೇಕು. ಐ ಪ್ರಾಮಿಸ್ ಟು ಪೇ ಎನಿ ಪ್ರೊಫೆಸರ್, ಐ ಪ್ರಾಮಿಸ್ ಟು ಪೇ ಎನಿ ಡಾಕ್ಟರ್. ಈ ರೀತಿ ನಾವು ಬರೆದಾಗ ಗೊಂದಲ ಆಗುತ್ತೆ. ಪೇ ಯಾರು ಅನ್ನೋದು ಗೊತ್ತಾಗೋಲ್ಲ. ಡಾಕ್ಟರ್ಸ್ ಹಲವಾರು ಜನ ಇರ್ತಾರೆ, ಪ್ರೊಫೆಸರ್ಸ್ ಹಲವಾರು ಜನ ಇರ್ತಾರೆ. ಸೊ ಪರ್ಟಿಕ್ಯುಲರ್ ಆಗಿ ಯಾರು ಪೇ ಅನ್ನೋದು ನಾವು ನಿಖರವಾಗಿ ಸೂಚಿಸಿರಬೇಕು. ಜೊತೆಗೆ ಮೇಕರು ಅಷ್ಟೇ, ಯಾರು ಪ್ರಾಮಿಸ್ ಮಾಡ್ತಿದ್ದಾನೋ ಆ ವ್ಯಕ್ತಿಯ ಒಂದು ನಿಖರತೆ ಕೂಡ ಅಲ್ಲಿ ಕರೆಕ್ಟ್ ಆಗಿರಬೇಕು. ಅಂದರೆ ಆ ವ್ಯಕ್ತಿ ಪ್ರಾಮಿಸ್ ಮಾಡೋಂಥ ವ್ಯಕ್ತಿನೂ ಅಕ್ಯುರೇಟ್ ಆಗಿರಬೇಕು. ಪ್ರಾಮಿಸ್ ಇಸ್ಕೊತಿರೋವಂಥ ವ್ಯಕ್ತಿ ಅಥವಾ ಅಮೌಂಟನ್ನು ಇಸ್ಕೊಳ್ಳೋವಂಥ ವ್ಯಕ್ತಿಯ ಒಂದು ಹೆಸರು ಕೂಡ ನಿಖರವಾಗಿ ಬರೆದಿರಬೇಕು. ಸೊ ದೇರ್ ಶುಡ್ ಬಿ ಸರ್ಟನಿಟಿ ವಿತ್ ರಿಗಾರ್ಡ್ ಟು ಮೇಕರ್ ಆ್ಯಂಡ್ ಪೇಯಿ. ಆ್ಯಂಡ್ ಪ್ರಾಮಿಸರಿ ನೋಟ್ ಮೇ ಬಿ ಪೇಯಬಲ್ ಆನ್ ಡಿಮ್ಯಾಂಡ್ ಆರ್ ಆಫ್ಟರ್ ಎ ಸರ್ಟನ್ ಡೇಟ್. ಪ್ರಾಮಿಸರಿ ನೋಟ್ ಅನ್ನೋದು ಕೇವಲ ಒಂದು ಪರ್ಟಿಕ್ಯುಲರ್ ಡೇಟ್ನಿಂದ ಮಾತ್ರನೇ ಅದು ಪೂರೈಸಬೇಕು, ಪ್ರಾಮಿಸ್ ಪೂರೈಸ್ತೀನಿ ಅಂತದೇನಿಲ್ಲ. ಯಾರಿಗೆ ಪ್ರಾಮಿಸ್ ಮಾಡಲಾಗಿದೆಯೋ ಆ ವ್ಯಕ್ತಿ ಮುಂಚಿತವಾಗಿ ಕೂಡ ಕೇಳ್ಬೋದು, ನನ್ನ ಅಮೌಂಟನ್ನು ಬೇಗ ಕೊಟ್ಬಿಡು, ನೀವು ಪ್ರಾಮಿಸ್ ಮಾಡಿದೆಯಾ, ನನ್ನ ಅಮೌಂಟ್ ಬೇಗ ಕೊಡು, ನನಗೆ ಇವತ್ತು ಡಿಮ್ಯಾಂಡ್ ಇದೆ. ಆ ರೀತಿ ಡಿಮ್ಯಾಂಡ್ ಅರೈಸ್ ಆದಾಗ ವಿ ಹ್ಯಾವ್ ಟು ಫುಲ್ಫಿಲ್ ದಿ ಪ್ರಾಮಿಸ್. ಸೊ ಪ್ರಾಮಿಸ್ ಮಾಡಿರೋಂಥ ವ್ಯಕ್ತಿ ಆ ಡಿಮ್ಯಾಂಡು ಯಾವಾಗ ಅರೈಸ್ ಆಗುತ್ತೋ ಅವ್ರ ಕಡೆಯಿಂದ, ಆವಾಗ ಆ ಪ್ರಾಮಿಸ್ ಮಾಡಿರೋದು ಏನಿದೆ ಆ ಪ್ರಾಮಿಸನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ಅಥವಾ ಪ್ರಾಮಿಸ್ ಅವನಿಗೆ ಕೇಸ್ ಅದು ಕೇಳಿಲ್ಲ ಅಂದರೆ, ಡಿಮ್ಯಾಂಡ್ ಮಾಡಿಲ್ಲ ಅಂದಾಗ ಆಫ್ಟರ್ ಎ ಸರ್ಟನ್ ಡೇಟ್, ಒಂದು ಪರ್ಟಿಕ್ಯುಲರ್ ಡೇಟ್ ಏನಿದೆ ಆ ಪರ್ಟಿಕ್ಯುಲರ್ ಡೇಟ್, ಆ ಮೆಚುರಿಟಿ ಡೇಟ್ದಿಂದ ಅವನು ಆ ಪ್ರಾಮಿಸನ್ನು ಪೂರೈಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಇಟ್ ಈಸ್ ರಿಟನ್ 3 months ಆಫ್ಟರ್ ಡೇಟ್ ಐ ಪ್ರಾಮಿಸ್ ಟು ಪೇ ಸತಿಂದರ್ ಆರ್ ಆರ್ಡರ್ ಎ ಸಮ್ ಆಫ್ ₹5,000 ಓನ್ಲಿ, ಇಟ್ ಈಸ್ ಎ ಪ್ರಾಮಿಸರಿ ನೋಟ್. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಡೇಟನ್ನು ಹಾಕಿರ್ತಾರೆ. ಸೊ ಆ ಡೇಟ್ ಆದಮೇಲೆ 3 months ಅಂತ ಅವನು ಡೇಟ್ ಕೊಟ್ಟಿರ್ತಾರೆ. ಸೊ ವೆನ್ ದ ಡೇಟ್ ಆ್ಯಂಡ್ ಟೈಮ್ ಈಸ್ ಅಕ್ಯುರೇಟ್, ಯುವರ್ ಪ್ರಾಮಿಸರಿ ನೋಟ್ ಈಸ್ ವ್ಯಾಲಿಡ್. ಸೊ ಸಿಂಪಲ್ ಆಗಿರ್ಬೇಕಂದ್ರೆ ಪ್ರಾಮಿಸರಿ ನೋಟು ಏನಿದೆ ಅದಕ್ಕೆ ಒಂದು ನಿಖರವಾದಂಥ ಡೇಟು, ನಿಖರವಾದಂಥ ಟೈಮ್ ಇರಬೇಕಾಗುತ್ತೆ. ನಿಖರವಾದಂಥ ಟೈಮ್ ಅಂದರೆ ನಥಿಂಗ್ ಬಟ್ ಡೇಟ್, ಎಕ್ಸಾಕ್ಟ್ ಡೇಟ್. ಸೊ ಯಾವ ಡೇಟು, ಮೆಚುರಿಟಿ ಡೇಟ್ ಯಾವುದು ಅದು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿರಬೇಕು. ಆ್ಯಂಡ್ ದಿ ಸಮ್ ಪೇಯಬಲ್ ಮೆನ್ಷನ್ ಮಸ್ಟ್ ಬಿ ಸರ್ಟೈನ್ ಆರ್ ಕೇಪಬಲ್ ಆಫ್ ಬಿಂಗ್ ಮೇಡ್ ಸರ್ಟೈನ್. ಸೊ ಇಲ್ಲಿ ಪ್ರಾಮಿಸ್ ಎಷ್ಟಕ್ಕೆ ಮಾಡಿದ್ದೀರಾ, ಎಷ್ಟು ಅಮೌಂಟ್ಗೆ ಮಾಡಿದ್ದೀರಾ ಅನ್ನೋದು ಕೂಡ ನಿಖರವಾಗಿರಬೇಕು. ಆ್ಯಸ್ ಮೈ ವಿಶ್ ಐ ಪ್ರಾಮಿಸ್, ನಾನು ನನ್ನ ಇಷ್ಟಗೆ ಬಂದಷ್ಟು ನಾನು ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಪ್ರಾಮಿಸ್ ಮಾಡ್ತೀನಿ ಅಂದಾಗ ಇಟ್ ವಿಲ್ ನಾಟ್ ಬಿ ವ್ಯಾಲಿಡ್ ಪ್ರಾಮಿಸರಿ ನೋಟ್. ಸೊ ಇಲ್ಲಿ ಪ್ರಾಮಿಸ್ ಮಾಡ್ತಿದೆಯಾ, ಪ್ರಾಮಿಸ್ ಮಾಡಿರೋಂಥ ಅಮೌಂಟು ನಿಖರವಾಗಿರಬೇಕು, ಸರ್ಟೈನಿಟಿ ಆಗಿರಬೇಕು. ಸೊ ಫಾರ್ ಎಕ್ಸಾಂಪಲ್, ಐ ಪ್ರಾಮಿಸ್ ಟು ಪೇ 5,000. ಸೊ 5,000 ಅನ್ನೋದು ನಿಖರವಾಗಿದೆ, ಸೊ ಎಕ್ಸಾಕ್ಟ್ ಆಗಿರೋದೆ. ಸೊ ಅಲ್ಲಿ ಆ ಅಮೌಂಟ್ ಏನಿದೆ 5,000 ಅಥವಾ 10,000 and 20,000 ಆ ಅಮೌಂಟು ನಿಖರವಾಗಿ ಸ್ಪಷ್ಟವಾಗಿ ಪ್ರಾಮಿಸರಿ ನೋಟಲ್ಲಿ ಬರೆದಿರಬೇಕು.
ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾವು ಎಷ್ಟು ಅಮೌಂಟ್ಗೆ ಪ್ರಾಮಿಸ್ ಮಾಡಿದೆಯೋ ಅಷ್ಟು ಅಮೌಂಟ್ ನಿಖರವಾಗಿ ಅಲ್ಲಿ ಸೂಚಿಸಿರಬೇಕು ಪ್ರಾಮಿಸರಿ ನೋಟಲ್ಲಿ. ಸೊ ಈ ರೀತಿ ನಾವು ಪ್ರಾಮಿಸರಿ ನೋಟನ್ನು ಕೆಲವೊಂದು ಫ್ಯೂಚರ್ಸನ್ನು ನಾವು ಕಾಣ್ತೀವಿ. ಟು ಸಮರೈಸ್, ಸೊ ಪ್ರಾಮಿಸರಿ ನೋಟು ಬರಹದ ರೂಪದಲ್ಲಿರಬೇಕು, ಆ್ಯಂಡ್ ಮೇಕರ್ನ ಸೈನ್ ಆಗಿರಬೇಕು, ಮತ್ತು ಸ್ಟ್ಯಾಂಪ್ ಡ್ಯೂಟಿ ಪೇ ಆಗಿರಬೇಕು, ಆ್ಯಂಡ್ ಪ್ರಾಮಿಸ್ ಅನ್ನೋ ವರ್ಡು ಸೇರಿಸಿರಬೇಕು ಅಥವಾ ಕಮಿಟೆಡ್ ಅನ್ನೋ ಒಂದು ವರ್ಡ್ ಸೇರಿಸಿದ್ರು ಓಕೆ. ಆ್ಯಂಡ್ ಇನ್ನೊಂದು ಯಾವುದೇ ರೀತಿಯ ಕಂಡೀಷನ್ ಇರಬಾರ್ದು ಪ್ರಾಮಿಸರಿ ನೋಟಲ್ಲಿ. ಆ್ಯಂಡ್ ಪ್ರಾಮಿಸರಿ ನೋಟು ಕೇವಲ ಹಣ ಪಾವತಿ ಕುರಿತಾಗಿ ಇರಬೇಕು, ಬೇರೆ ಯಾವುದೇ ವಸ್ತು ಕೊಡೋದಾಗಲಿ ಅಂತ ಅದಕ್ಕೆ ಪ್ರಾಮಿಸರಿ ನೋಟು ಅಪ್ಲೈ ಆಗೋದಿಲ್ಲ. ಆ್ಯಂಡ್ ಪ್ರಾಮಿಸರಿ ನೋಟಲ್ಲಿ ಮೇಕರು ಮತ್ತು ಪೇಯಿ ಮಸ್ಟ್ ಬಿ ಕ್ಲಿಯರ್ಲಿ ಮೆನ್ಷನ್ಡ್, their names must be clearly mentioned, and promissory note must be payable on demand or after a certain date. ಪರ್ಟಿಕ್ಯುಲರ್ ಆಗಿ ಒಂದು ಡೇಟ್ ಆದಮೇಲೆ ಅಥವಾ ಆ ಡಿಮ್ಯಾಂಡ್ ಯಾವುದು ಬೇಗ ಬರುತ್ತೋ ಅದು. ಡಿಮ್ಯಾಂಡ್ ಬೇಗ ಬಂತು, ಬೇಗ ಅಮೌಂಟ್ ಕೊಡಿ ಅಂತ ಅವ್ನು ಡಿಮ್ಯಾಂಡ್ ಮಾಡಿದಾಗ ಅವ್ನು ಡಿಮ್ಯಾಂಡ್ ಮೇಲೆ ಪ್ರಾಮಿಸನ್ನು ಪೂರೈಸಬೇಕಾಗುತ್ತೆ. ಅವನು ಡಿಮ್ಯಾಂಡ್ ಮಾಡಿಲ್ಲ ಅಂದಾಗ ಏನು ಪ್ರಾಮಿಸ್ ಮಾಡಿದ್ದೀವೋ ಅದು ಒಂದು ಪರ್ಟಿಕ್ಯುಲರ್ ಡೇಟಿಂದ ಪೂರೈಸಬೇಕಾಗುತ್ತೆ. ಆ್ಯಂಡ್ ಸಮ್ ಪೇಯಬಲ್, ಎಷ್ಟು ಅಮೌಂಟು ಪೇ ಮಾಡಬೇಕಾಗಿದೆಯೋ, ಎಷ್ಟು ಅಮೌಂಟ್ಗೆ ನಾವು ಪ್ರಾಮಿಸ್ ಮಾಡಿದೆಯೋ ಅಷ್ಟು ಅಮೌಂಟು ನಿಖರವಾಗಿ ಅಲ್ಲಿ ತೋರಿಸಿರಬೇಕು, ಸ್ಪಷ್ಟವಾಗಿ ತೋರಿಸಿರಬೇಕು ಫಿಗರ್ಸಲ್ಲಿ. ಸೊ ಇವು ಫ್ಯೂಚರ್ಸ್ ಆಫ್ ಪ್ರಾಮಿಸರಿ ನೋಟ್. ಸೊ ಇಲ್ಲೊಂದು ಸ್ಯಾಂಪಲ್ ಸ್ಪೆಸಿಮೆನ್ ಕಾಪಿಯನ್ನು ನಾವು ಕೊಟ್ಟಿದ್ದೀವಿ ಪ್ರಾಮಿಸರಿ ನೋಟ್ ಯಾವ ರೀತಿ ಇರುತ್ತೆ ಅಂತ. ಸೊ ಪ್ಲೇಸ್ ಆಫ್ ರೆಸಿಡೆನ್ಸು, ಡೇಟು, ಸ್ಪೇಸ್ ಇರುತ್ತೆ, ಆ್ಯಂಡ್ ಮೇಕರ್ ನೋಡಿ ಅಲ್ಲಿ ಮೇಕರ್ ನೇಮ್ ಅಂದರೆ ನಾನು, ನನ್ನ ಹೆಸರು ಈ ರೀತಿ ಬರೆದ್ಬಿಟ್ಟು ಅಗ್ರಿ ಆ್ಯಂಡ್ ಪ್ರಾಮಿಸ್ ಟು ಪೇ ನೇಮ್, ಈ ವ್ಯಕ್ತಿಗೆ ನಾನು ಪೇ ಮಾಡೋಕ್ಕೆ ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ ಅಂತ. ಆರ್ಡರ್ ಎ ಸಮ್ ಆಫ್, ಸೊ ಇಷ್ಟು ಅಮೌಂಟು ಅಲ್ಲಿ ಯೂರೋಸಲ್ಲಿ ಕೊಟ್ಟಿದ್ದೀವಿ ಫಾರ್ ವ್ಯಾಲ್ಯೂ ರಿಸೀವ್ ವಿತ್ ಇಂಟ್ರೆಸ್ಟ್ ಅಟ್ ಆ್ಯನ್ಯಲ್ ರೇಟ್ ಆಫ್, ಸೊ ಇಂಟ್ರೆಸ್ಟ್ ರೇಟ್ ಕೂಡ ಹಾಕಿದ್ದಾರೆ. ಪೇಯಬಲ್ ಆನ್ ಆರ್ ಆಫ್ಟರ್ ಎ ಪರ್ಟಿಕ್ಯುಲರ್ ಡೇಟ್. ಸೊ ಈ ರೀತಿ ಆ ಒಂದು ಸ್ಟೇಟ್ಮೆಂಟ್ ಪ್ರಾಮಿಸ್ ಅನ್ನೋ ಒಂದು ಪರ್ಟಿಕ್ಯುಲರ್ ವರ್ಡನ್ನು ಸೇರಿಸಿ ಒಂದು ನೋಟನ್ನು ಬರೀಬೇಕಾಗುತ್ತೆ ಪ್ರಾಮಿಸರಿ ನೋಟ್ ಬರೆದಾಗ. ಸೊ ಇಲ್ಲಿ ಮೇಕರ್ ಅಂದರೆ ಯಾರು ಪ್ರಾಮಿಸ್ ಮಾಡಿರ್ತಾನೋ ಆ ವ್ಯಕ್ತಿಯ ಸಿಗ್ನೇಚರನ್ನು ಹಾಕಬೇಕಾಗುತ್ತೆ. ಸೊ ಇದು ಇಟ್ಸ್ ಓನ್ಲಿ ಸ್ಪೆಸಿಮೆನ್ ಕಾಪಿ. ಇಲ್ಲಿ ಇನ್ನು ಎಲಾಬ್ರೇಟ್ ಆಗಿ ಒಂದು ಸ್ಪೆಸಿಮೆನ್ ಕಾಪಿಯನ್ನು ಕೊಟ್ಟಿದ್ದೀವಿ. ಇಲ್ಲಿ ವಿಟ್ನೆಸ್ ಸಿಗ್ನೇಚರು, ವಿಟ್ನೆಸ್ ಡೀಟೇಲ್ಸ್ ಕೂಡ ಇದೆ ನೋಡಿ. ಅಲ್ಲಿ ವಿಟ್ನೆಸ್ ವೇರ್ ಆಫ್ ಅಂತ ಕೊಟ್ಬಿಟ್ಟು ವಿಟ್ನೆಸ್ನ ಡೀಟೇಲ್ಸ್ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಟ್ ಈಸ್ ವೆರಿ ಸೇಫೆಸ್ಟ್ ಫಾರ್ಮೇಟ್ ಫಾರ್ ದಿ ಪ್ರಾಮಿಸರಿ ನೋಟ್. ಐ ಥಿಂಕ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು. ಆ್ಯಂಡ್ ಒನ್ ಮೋರ್ ಪ್ರಾಮಿಸರಿ ನೋಟ್ ಸ್ಪೆಸಿಮೆನ್ ಕಾಪಿ ಹಿಯರ್ ಇಟ್ ಈಸ್ ಅವೈಲೇಬಲ್ ಓವರ್ ದಿ ಸ್ಕ್ರೀನ್. ಇದು ಇಟ್ಸ್ ಎ ಓಲ್ಡ್ ಫಾರ್ಮೇಟ್. ಸೊ ಇಲ್ಲಿ ಹಳೆಯ ಕಾಲದ ಒಂದು ಫಾರ್ಮೇಟ್ ಇದು. ಸೊ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಸ್ಟ್ಯಾಂಪ್ ಡ್ಯೂಟಿ ಪೇ ಮಾಡಿದ್ದಾರೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಟ್ಯಾಂಪ್ ಡ್ಯೂಟಿ. ಸೊ ಸ್ಟ್ಯಾಂಪ್ ಡ್ಯೂಟಿ ಪೇ ಆಗಿರೋದು ನಾವಿಲ್ಲಿ ಕಾಣ್ತೀವಿ. ಸೊ ಇಂಡಿಯನ್ ಸ್ಟ್ಯಾಂಪ್ ಆ್ಯಕ್ಟ್ ಪ್ರಕಾರ ನಾವು ಪ್ರಾಮಿಸರಿ ನೋಟ್ಗೂ ಮತ್ತು ಬಿಲ್ಸ್ ಆಫ್ ಎಕ್ಸ್ಚೇಂಜ್ಗೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಕಂಪಲ್ಸರಿ ಪೇ ಮಾಡಬೇಕಾಗುತ್ತೆ. ಇಟ್ ಈಸ್ ಮ್ಯಾಂಡೇಟರಿ. ಒನ್ ಮೋರ್ ಸ್ಪೆಸಿಮೆನ್ ಕಾಪಿ ಯು ಕ್ಯಾನ್ ಸಿ ಓವರ್ ದಿ ಸ್ಕ್ರೀನ್. ಸೊ there is also old format in the dollars measurement. ಸೊ ಇಲ್ಲೂ ಅಷ್ಟೇ ನಾವು ಸ್ಟ್ಯಾಂಪ್ ಡ್ಯೂಟಿ ಪೇ ಆಗಿರೋದು ಕಾಣ್ಬೋದು. ಸೊ ಈ ರೀತಿ ಪ್ರಾಮಿಸರಿ ನೋಟನ್ನು ನಾವು ಪ್ರಾಕ್ಟಿಕಲ್ ಲೈಫಲ್ಲಿ ನಾವು ಬಳಸೋದಕ್ಕೆ ಈ ಒಂದು ಸ್ಪೆಸಿಮೆನ್ ಕಾಪೀಸು ಹೆಲ್ಪ್ಫುಲ್ ಆಗಿರುತ್ತೆ. ಸೊ these are my references. Hope you enjoyed my class. So in the next class we are going to talk about bills of exchange. So stay safe my class. So hope you enjoyed my class. In the next class we are going to talk about bills of exchange. So until then keep smiling, and this is Satish Kumar signing out.